ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದು ಆ್ಯನಿವರ್ಸರಿ ಆಗಿದ್ದು ಬೆಳಗ್ಗೆ ನಮ್ಮ ಮನೆ ಇದ್ದಿದ್ದ ಪರಿಸ್ಥಿತಿ ಇದು. ಎಲ್ಲ ಗಜಿಬಿಜಿ ಆಗಿತ್ತು. ಆ್ಯಂಡ್ ಚಿನ್ನಾರಿ ಬ್ಲಸ್ಟರ್ ಕೂಡ ಹೊಡೆದಿದ್ವಲ್ವ, ಅದೆಲ್ಲ ತುಂಬ ಮನೆ ತುಂಬ ಆಗಿಬಿಟ್ಟಿತ್ತು. ನಾನಂತೂ ಫುಲ್ ಒಂಥರನೇ ಆಗೋಗ್ಬಿಟ್ಟಿದ್ದೆ. ಅದರಲ್ಲಿ ಬೇರೆ ಕಣ್ಣು ಬೇರೆ ಊದ್ಕೊಂಡ್ಬಿಟ್ಟಿತ್ತು. ಏನಾಗಿತ್ತು ಅಂತಲೇ ಗೊತ್ತಿಲ್ಲ. ಅದು ತಾಳಿ ಮತ್ತು ಚಿಲ್ಕ ಎಲ್ಲ ಮುಡಿಸು ಅಂತ ಹೇಳ್ತಿದ್ರು. ಹಾಗಾಗಿ ಎಲ್ಲ ಮುಡಿಸ್ಕೊಂಡು ಸರಿ ಫಸ್ಟು ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆದಮೇಲೆ ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಗಣೇಶ ಕುಣಿಸಿರೋ ಹತ್ರ ಹೋಗಬೇಕು. ಸೊ ಪ್ರಸಾದ ಎಲ್ಲ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಪ್ರಸಾದದೆಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇದ್ವಿ ನಾನು ಮತ್ತು ಪ್ರೇಮಂಟಿ. ಇಲ್ಲಿ ನೋಡಿ ತಾತ ಮೊಮ್ಮಗನ ಪಾಠ ನಡೀತಾ ಇದೆ ನಮ್ಮ ಮನೇಲಿ. ಹಣ್ಣು ಪ್ರತಿಯೊಂದು ಎಲ್ಲ ಥರ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಹಾಕೋತಾ ಇದ್ವಿ. ಅದ್ರ ಜೊತೆಗೆ ಬಾಳೆಹಣ್ಣು ಆ್ಯಂಡ್ ಸಕ್ಕರೆ, ಅದು ಪಂಚಾಮೃತ ಥರ ರೆಡಿ ಆಗುತ್ತಲ್ಲ, ಅದನ್ನು ರೆಡಿ ಮಾಡಿ ಹಾಕೊಳ್ತಾ ಇದ್ವಿ. ಸೊ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಪ್ರಸಾದ ಎಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮ ಏರಿಯಾದಲ್ಲಿ ಗಣೇಶ ಕುಣಿಸಿದ್ದಾರೆ. ಅಲ್ಲ ಕುಣಿಸ್ದಾಗಿಂದ ಹೋಗೇ ಇರಲಿಲ್ಲ. ಇವತ್ತು ಹೋಗೋಣ, ಇವತ್ತು ಪ್ರಸಾದ ಸ್ವಲ್ಪ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಾನು ಕೂಡ ರೆಡಿ ಆಗಿದ್ದೀನಿ. ಡ್ರೆಸ್ ಒಂದು ಚೇಂಜ್ ಮಾಡಿಕೊಂಡು ಹೇರ್ ಸ್ಟೈಲ್ ಒಂದು ಮಾಡ್ಕೊಂಡು ಹೋಗಬೇಕು. ಪಾಪುಗೆ ಗಣೇಶ ಅಂದರೆ ತುಂಬ ಇಷ್ಟ. ಅವನು ಎಲ್ಲಾದರೂ ನೋಡಿದ್ರೂ ಅಮ್ಮ ಅಮ್ಮ ಅಂತ ತೋರಿಸ್ತಾನೆ. ಸೊ ಹಾಗಾಗಿ ಹೇಗೂ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಪಂಚಾಮೃತ ಥರ ಪ್ರಸಾದ ಎಲ್ಲ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಾಳೆ ಬಿಟ್ಬಿಡ್ತಾರೆ. ನಮ್ಮ ಏರಿಯಾದಲ್ಲಿ 5 ದಿನ ಗಣೇಶ ಕುಂಡಿಸ್ತಾರೆ. ನಾಳೆ ಫುಲ್ ಬಿಟ್ಬಿಡ್ತಾರೆ. ತುಂಬ ಸಕ್ಕತ್ತಾಗಿರುತ್ತೆ. ಏನೇನೋ ಇರುತ್ತೆ ನಮ್ಮ ಏರಿಯಾದಲ್ಲಂತೂ. ಈ ವರ್ಷ ಅಂತೂ ವಾಲಿಬಾಲ್ ಮ್ಯಾಚ್ ಇತ್ತು. ಆ್ಯಂಡ್ ನೆನ್ನೆ ಕೂಡ ಏನೋ ಒಂದು ಫಂಕ್ಷನ್ ಇತ್ತು. ಆ್ಯಂಡ್ ಇವತ್ತು ಆರ್ಕೆಸ್ಟ್ರಾ ಥರ ಏನೋ ಇರುತ್ತೆ. ಆ್ಯಂಡ್ ನಾಳೆ ಅನ್ನದಾನ ಆ ಥರ ಮಾಡಿಬಿಟ್ಟು ಕಳಿಸ್ಕೊಟ್ಬಿಡ್ತೀವಿ. ಕಳಿಸ್ಬೇಕಾದ್ರೆ ಬೇಜಾರು, ಬರ್ಬೇಕಾದ್ರೆ ಅಷ್ಟು ಬೇಜಾರಿರಲ್ಲ. ಅಷ್ಟಕ್ಕೂ ಅವನು ಗಣೇಶ ಎಲ್ಲೆಲ್ಲಿ ಕುಣಿಸಿದ್ರು ಅಲ್ಲೆಲ್ಲ ತೋರಿಸಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ ತೋರಿಸೋಣ ಅಂತ ಹೇಳಿದ್ದಕ್ಕೆ ಅಮ್ಮ ಸಂಜೆ ಹೋಗೋಣ ಅಂತ ಜಸ್ಟ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಷ್ಟೇ. ಹೋಗೋದು ಹೆಂಗೋ ಹೋಗ್ತಿರಲ್ಲ, ಪ್ರಸಾದ ಮಾಡಿಕೊಟ್ಬಿಡಿ ಅಂತ ನಮ್ಮ ಪಪ್ಪ ಹೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ನಮ್ಮಮ್ಮ ಹಣ್ಣುಗಳು, ಬಾಳೆಹಣ್ಣುಗಳೆಲ್ಲ ತಂದುಕೊಟ್ರು. ಅದನ್ನೆಲ್ಲ ನೀಟಾಗಿ ನಾವೇ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಅಲ್ಲೋಗಿ ಗೊತ್ತಿಲ್ಲ ಅಲ್ಲಿ ಇಸ್ಕೊತಾರೋ ಇಲ್ವೋ ಅಂತ. ಈ ವರ್ಷನೇ ಆ್ಯಂಡ್ ಹೋಗೋಣ ಮಾಡೋಣ ಅಂತ ಇರೋದು. ಯಾವ ವರ್ಷವೂ ಎಲ್ಲಿ ಗಣೇಶ ಕುಣಿಸಿದ್ರು ಹೋಗಲ್ಲ. ನಮಗೇನೋ ಒಂಥರ ದೊಡ್ಡವರಾದ್ಮೇಲಿಂದ ಏನೋ ಒಂಥರ ಮುಜುಗರನೋ ಸಂಕೋಚನೋ ಒಂದೂ ಗೊತ್ತಿಲ್ಲ. ಆ್ಯಂಡ್ ಮದುವೆ ಆಗಿದ್ರೂ ನನ್ನ ಮಗ ಅಂತೂ ಎಲ್ಲಾದರೂ ಹೋಗೋಣ ಅಂದರೆ ನಿದ್ದೆಲ್ಲೂ ಕೂಡ ಎದ್ದು ಕುತ್ಕೊಂಡ್ಬಿಟ್ಟು ರೆಡಿ ಆಗಿಬಿಡ್ತಾನೆ. ಆ ಥರ ಅವನು ನನ್ನನ್ನು ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾನೆ. ಸೊ ಇವಾಗಲೂ ಕೂಡ ವೀಡಿಯೋನ ಎಡಿಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ತೋರಿಸು ನನ್ನ ಅಂತ ಕೇಳ್ತಾ ಇದ್ದಾನೆ. ಆ್ಯಂಡ್ ಎಲ್ಲ ನಾವು ನಮ್ಮ ಪ್ರೇಮಾಂಟಿ ಎಲ್ಲರೂ ಹೋದ್ವಿ ಗಣೇಶ ದೇವಸ್ಥಾನಕ್ಕೆ. ಹೋಗಿ ಪ್ರಸಾದ ಮಾಡಿದ್ದೆಲ್ಲ ಕೊಟ್ವಿ. ಬಟ್ ಏನಂದರೆ ಪ್ರಸಾದ ಮಾಡಿದ್ದು ಕೊಟ್ಟಿದ್ದು ನಮಗೆ ಸಿಗಲೇ ಇಲ್ಲ. ಆ ಬಾಕ್ಸೇ ಸಿಗಲಿಲ್ಲ. ಅದ್ರ ಬೆಳಗ್ಗೆ ಹೋಗಿ ಅಮ್ಮ ಈಸ್ಕೊಂಬಂದರು. ಅದು ಹಾಗೆ ಸ್ವಲ್ಪ ಫಂಕ್ಷನ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ನಾವು ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಈ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಪೂಜೆ ಎಲ್ಲ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಪೂಜೆ ಕೂಡ ತುಂಬ ಚೆನ್ನಾಗೇ ಮಾಡಿಕೊಟ್ರು. ಆ್ಯಂಡ್ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗೇ ಇತ್ತು. ಎಲ್ಲ ಜನ ಹೋಗಿದ್ದು. ನಮ್ಮಮ್ಮ ಒಂದು ಪ್ಲೇಟ್ ಏನೋ ಈಸ್ಕೊಂಬಂದಿದ್ರು ಅಷ್ಟೇ. ಅದರಲ್ಲಿ ನಮ್ಮ ಬುಬ್ಬು ಸ್ವಲ್ಪ, ನಾವು ಸ್ವಲ್ಪ ತಿನ್ಕೊಂಡ್ವಿ ಅಷ್ಟೇ. ನಾವು ಮಾಡಿದ ಪ್ರಸಾದ ನಮಗೆ ಸಿಗಲಿಲ್ಲ. ಅದೊಂದು ತುಂಬ ಬೇಜಾರಾಯಿತು. ಆ್ಯಂಡ್ ಮನೆಗೆಲ್ಲ ಬಂದಮೇಲೆ ಅಲ್ಲೇ ಒಂದೂವರೆ ತಿಂಗಳು ಹತ್ತಿರ ಆಗಿತ್ತು. ತಲೆಗೆ ಎಣ್ಣೆ ಹಾಕ್ಸ್ಕೊಂಡು ನಮ್ಮಮ್ಮ ಬೈತಾಯಿದ್ರು ಅಂದ್ಬಿಟ್ಟು ತಲೆಗೆ ನಮ್ಮ ಪ್ರೇಮಂಟಿ ಎಣ್ಣೆ ಹಾಕ್ತಿತ್ತು. ಪ್ರತಿಯೊಂದು ನನ್ನ ಬಾಣಂತನ ಬಸತನ ಪ್ರತಿಯೊಂದರಲ್ಲೂ ನಮ್ಮ ಆಂಟಿನೇ ನನಗೆ ತಲೆಗೆ ಎಣ್ಣೆ ಹಾಕಿರೋದು. ಈಗಲೂ ಕೂಡ ಅವ್ರ ಕೈಲೇ ಎಣ್ಣೆ ಹಾಕ್ಸ್ಕೊಳ್ಳೋದು ನಾನು. ನಮ್ಮಮ್ಮ ಅಂತೂ ಹಾಕೋದು ಬಿಟ್ಟಿದ್ದಾರೆ ಸುಮಾರು ದಿನ. ಪ್ರೇಮಂಟಿ ಬಾಡಿಗೆ ಮನೆಗೆ ಬಂದಾಗಿದ್ದನು ನಮ್ಮ ಪ್ರೇಮಂಟಿನೇ ಹಾಕೋದು ಎಣ್ಣೆ. ಆ್ಯಂಡ್ ತುಂಬ ಚೆನ್ನಾಗಿ ಹಾಕ್ತಾರೆ. ಆ್ಯಂಡ್ ನಾನು ತುಂಬ ದಿನ ಆಗಿತ್ತು. ಆ್ಯಂಡ್ ಕೂದಲು ಕೂಡ ಶೇಪ್ ಕೊಡಿಸ್ಬೇಕಿತ್ತು. ಆ ಸಲುವಾಗಿ ಈ ಸತಿ ಎಣ್ಣೆ ಹಾಕ್ಬಿಡೋಣ. ಆ್ಯಂಡ್ ಒಂದು 3 ದಿನ ಬಿಟ್ಟು ಶೇಪ್ ಕೊಡ್ಸೋಣ ಅಂದ್ಕೊಂಡು ಕೂಡ ಎಣ್ಣೆ ಹಾಕ್ಸ್ತದೆ. ಇಲ್ಲಿ ನೋಡಿ ನನ್ನ ಮಗ ಬಂದು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಎಲ್ಲಿರ್ತಾನೋ ಹುಡ್ಕೊಂಡು ಬರ್ತಾನೆ. ನೋಡಿ ಪೋಪಿ ಕೊಡ್ತಾ ಇದ್ದಾನೆ. ಎಷ್ಟು ಮುದ್ದು ಗೊತ್ತಾ. ಅವ್ನಿಗಂತೂ ಈ ನಡುವೆ ತುಂಬ ಹುಷಾರೇ ಇಲ್ಲ. 15 ದಿನ ಚೆನ್ನಾಗಿದ್ರೆ 15 ದಿನ ಹುಷಾರೇ ಇರಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಅದೊಂದು ತುಂಬ ಬೇಜಾರಾಗ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.